ಮಹಿಪತಿ ದಾಸರ ಜೀವನ ಪರಿಚಯ. ಸೂಫಿ ಸಂತನ ಮಾತಿನಂತೆ ದಾಸರು ಸಾರವಾಡಕ್ಕೆ ಹೋಗಿ ಭಾಸ್ಕರ ಸ್ವಾಮಿಗಳಿಗೆ ನಮಸ್ಕರಿಸಿ ನಿಂತಾಗ ಸ್ವಾಮಿಗಳ ನಸುನಕ್ಕು, ನಿಮ್ಮ ಗುರು ಶಹನುಂಗ ನಮ್ಮಲ್ಲಿ ನಿಮಗೆ ಅಭ್ಯಾಸ ಮಾತ್ರ ಅಂದರು. ರುಕ್ಮಿಣಿ ಪಂಡಿತರು ಸಿಂದಗಿ ಜಗ್ಗಪ್ಪಯ್ಯ ರಾಯರ ಸಹೋದ್ಯೋಗಿಗಳಾಗಿದ್ದರು. ಭಾಸ್ಕರ ಸ್ವಾಮಿಗಳ ಆ ಕಾಲದ ಯೋಗಿಗಳಲ್ಲಿ ರಾಜಯೋಗಿಗಳಾಗಿದ್ದರು. ಕರ್ನಾಟಕ, ಮಹಾರಾಷ್ಟ್ರಗಳಲ್ಲಿ ಅವರ ಶಿಷ್ಯ ವೃಂದವಿತ್ತು. ಗುರುಗಳ ಅನುಗ್ರಹವಾದ ಮೇಲೆ ತಮ್ಮ ಲೌಕಿಕ ವೃತ್ತಿಯನ್ನು ದಾಸರು ತ್ಯಜಿಸಿದರು. ಯೋಗದಲ್ಲಿ ನಿರತರಾಗಿ ಬ್ರಹ್ಮ ಸಾಕ್ಷಾತ್ಕಾರದ ಸಾಧನೆಯಲ್ಲಿ ತೊಡಗಿ ಊರ ಹೊರಗಿನ ಹೊಲದಲ್ಲಿಯ ಬನ್ನಿ ಗಿಡದ ಬುಡದಲ್ಲಿ ಯೋಗಾನುಷ್ಠಾನವನ್ನು ಮಾಡಿ ಅಜ್ಞಾನದ ಗುರಿಯನ್ನು ಮುಟ್ಟಿದರು. 11 ತಿಂಗಳಲ್ಲಿ ಕಠಿಣ ಯೋಗ ಸಾಧನೆಯನ್ನು ಮಾಡಿದರು. ಭಕ್ತಿ ಯೋಗದ ಜೊತೆಗೆ ರಾಜಯೋಗದ ವಿಶೇಷ ಸಾಧನೆಯಲ್ಲಿ ಸಿದ್ಧಿಯನ್ನು ಪಡೆದರು. ದಾಸರು ಗುರುಗಳನ್ನು ಕಂಡ ಮೇಲೆ ಈ ಪದದಲ್ಲಿ ತಮ್ಮ ಅನುಭವವನ್ನು ಹೀಗೆ ಹೇಳಿದ್ದಾರೆ. ಇಂದೆನ್ನ ಜನ್ಮ ಪಾವನವಾಯಿತು, ತಂದೆ ಶ್ರೀ ಗುರು ನಿಮ್ಮ ಚರಣ ದರ್ಶನದಿ. ಭಾಸ್ಕರ ಸ್ವಾಮಿಯು ಕರುಣಾಳ ಮೂರ್ತಿಯು, ಮೂಢ ಮಹಿಪತಿಯ ಕೃಪಾಂಬುದಿಯು. ಕರುಣಾದಿ ಭಯ ಹಸ್ತವನ್ನು ಶಿರಸದಲ್ಲಿಡಲಾಗಿ ಧನ್ಯನಾದೆನು ಸತಿಪತಿ ಸಹವಾಗಿನು ಎಂದು ತಮ್ಮ ಗುರುಗಳನ್ನು ಕೊಂಡಾಡಿದರು. ಅವರ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ವಿವರಿಸುವೆನು. ಅಪರೋಕ್ಷ ಜ್ಞಾನಿಗಳ ನಡವಳಿಕೆಯು ನಮಗೆ ಗೋಜಲಾಗಿ ಕಂಡರೂ ಅವರು ತುಂಬಿದ ಕೊಡ ಇದ್ದಂತೆ. ಶುದ್ಧವಾದ ಸ್ಫಟಿಕದಂಥ ಜ್ಞಾನ ಅವರದೆಂದು ಹೇಳಬಹುದು ಅನ್ನುವುದಕ್ಕೆ ಈ ಘಟನೆಗಳೇ ಸಾಕ್ಷಿ. ರಾಯರ ಮನೆಯಲ್ಲಿ ಪಿತೃಶ್ರಾದ್ದವಿತ್ತು. ಮಠದ ಪುರೋಹಿತರನ್ನು ಪೌರೋಹಿತಕ್ಕೆ ಕರೆದು, ಆಚಾರ್ಯರೇ, ಊಟ ಮುಗಿಸಿಕೊಂಡು ಮಧ್ಯಾಹ್ನ 4 ಗಂಟೆಗೆ ಬನ್ನಿರೆಂದರು. ಅದನ್ನು ಕೇಳಿ ಗಾಬರಿಗೊಂಡ ಆಚಾರ್ಯರನ್ನು ನೋಡಿ ನಕ್ಕು ರಾಯರು, ಶ್ರಾದ್ದ ನಮ್ಮ ಅಪ್ಪಂದು, ಮಾಡುವವ ನಾನು, ನಿಮಗೆ ಗಾಬರಿ ಬೇಡ ಎಂದರು. ಆಚಾರ್ಯರು ಗೊಂದಲಕ್ಕೀಡಾದರು. ಎಲ್ಲ ತಿಳಿದವ ಯೋಗಾಭ್ಯಾಸಿ ಎಂದುಕೊಂಡು ಮನದಲ್ಲಿ, ದೊಡ್ಡವರು ಸಾಬರಿ ನಮಗೇಕೆ ಎಂದುಕೊಂಡು ವೇಳೆಗೆ ಸರಿಯಾಗಿ ಬಂದರು. ರಾಯರ ಸ್ನಾನ ಪೂಜೆ ಆಯಿತು. ಆಚಾರ್ಯರು ಸಂಕಲ್ಪ ಮಾಡಿಸಿ ಬ್ರಾಹ್ಮಣರನ್ನು ಕರೆಯಿರಿ ಅಂದಾಗ ತಾಂಬೂಲ ಮೆಲ್ಲುತ್ತಿದ್ದ ಸಿಂದಗಿ ಜಗ್ಗಪ್ಪಯ್ಯ ರುಕ್ಮಿಣಿ ಪಂಡಿತರನ್ನು ಕರೆದರು. ಆಶ್ಚರ್ಯಗೊಂಡ ಆಚಾರ್ಯರಿಗೆ ಈ ಧರ್ಮಲಂಡತನ ಹಿಡಿಸಲಿಲ್ಲ. ಆಗ ಅವರು, ಇದೇನು ರಾಯರೇ, ಮಡಿ ಮೈಲಿಗೆ ಬೇಡವೇ ಎಂದರು. ಅದಕ್ಕೆ ರಾಯರು ಬ್ರಾಹ್ಮಣರ ಗುಣದೋಷಗಳನ್ನು ಎಣಿಸಬಾರದೆಂದರು. ಅದಕ್ಕೆ ಜಗ್ಗಪ್ಪಯ್ಯನವರು, ನಾನು ಈಗಲೇ ಸ್ನಾನ ಮಾಡಿ ಬಂದಿದ್ದೇನೆಂದು ತಮ್ಮ ಜಟೆ ಬಿಚ್ಚಿ ನೀರು ಹರಿಸಿ ತೋರಿಸಿ ಅದಕ್ಕೆ ರಾಮೇಶ್ವರನೇ ಸಾಕ್ಷಿ ಎಂದರು. ಇದರ ಅರ್ಥ, ಜ್ಞಾನಿಗಳು ಸಾಮಾನ್ಯರಂತಿರದೆ ಅವರ ಆಚಾರ ವಿಚಾರಗಳ ಆಳ ಅರಿಯುವುದು ನಮ್ಮಂಥವರ ಊಹೆಗೂ ನಿಲುಕದಂತಿಹುದೆಂದು ತಿಳಿಯಬೇಕು. ಇವತ್ತಿಗೂ ಆ ಪವಿತ್ರ ನೀರು ಹರಿದ ತೀರ್ಥಭಾವಿ ಮತ್ತು ರಾಮೇಶ್ವರ ದೇವಾಲಯ ಇದೆ ಎಂದು ಹೇಳುವರು. ಇಂಥದೇ ಎಷ್ಟೋ ಪ್ರಸಂಗಗಳನ್ನು ಕನಕದಾಸರಲ್ಲಿ ವ್ಯಾಸರಾಯರ ಬಳಿ ಇರುವಾಗ ನಾವು ಕಾಣುವೆವು. ಭಗವದ್ಭಕ್ತರನ್ನು ಪರೀಕ್ಷಿಸಲು ಹೋಗಬಾರದೆಂದು ಈ ಪ್ರಸಂಗದಿಂದ ತಿಳಿಯುವುದು. ರಾಯರ ಮನೆಗೆ ಪ್ರತಿ ತಿಂಗಳು ದಿನಸಿ ಸಾಮಾನುಗಳನ್ನು ಕಿರಾಣಿ ಅಂಗಡಿಯ ವ್ಯಾಪಾರಿಯು ತಂದುಕೊಡುತ್ತಿದ್ದನು. ವ್ಯಾಪಾರಿಯು ಸಾಮಾನುಗಳ ಪಟ್ಟಿಯನ್ನು ರಾಯರಿಗೆ ಕೊಟ್ಟೊಡನೆ ಅದನ್ನು ಪರೀಕ್ಷಿಸಿ ನೋಡದೆ ತಾವು ಕುಳಿತಿದ್ದ ಆಸನದ ಕೆಳಗೆ ಕೈ ಹಾಕಿ ಕೈಗೆ ಬಂದಷ್ಟು ಹಣವನ್ನು ತೆಗೆದು ಅವರಿಗೆ ಕೊಡುತ್ತಿದ್ದರು. ಒಮ್ಮೊಮ್ಮೆ ಹೆಚ್ಚು ಹಣ ಕೊಟ್ಟಿದ್ದರೆ ಅವನು ಮರಳಿ ಕೊಡಲು ಬಂದರೆ ಕೈ ಮೀರಿದ್ದೆಲ್ಲ ಆ ಕೃಷ್ಣಾರ್ಪಣ ಎಂದು ಪುರಂದರದಾಸರ ವಾಕ್ಯವನ್ನು ಹೇಳಿ ಅದು ನಿನ್ನದೇ ಅನ್ನುತ್ತಿದ್ದರು. ಆದರೆ ವರ್ತಕನ ಬಳಿ ಆ ಹಣ ನಿಲ್ಲದೆ ಧರ್ಮಕಾರ್ಯಗಳಿಗೆ ವಿನಿಯೋಗವಾಗುತ್ತಿತ್ತು. ಅವರಿಗೆ ಇದು ಆಶ್ಚರ್ಯನಿಸಿ ಇದೊಳ್ಳೆಯ ಮೋಜು ಎಂದು ಅನಿಸಿಕೊಳ್ಳುತ್ತಿದ್ದನು. ಊರಲ್ಲಿದ್ದ ಒಬ್ಬ ಗೌಡನಿಗೆ ರಾಯರ ಹಣದ ವ್ಯವಹಾರ ನೋಡಿ ರಾಯರ ಹತ್ತಿರ ಹಣ ಬಹಳ ಇರಬಹುದೆಂದು ತಿಳಿದು ಅವರ ಮನೆ ಆಳು ಮನುಷ್ಯನಿಂದ ತಿಳಿದು ಆಸೆ ಹುಟ್ಟಿತು. ಅತಿ ಆಸೆ ಗತಿಗೆಡಿಸಿತು ಎಂಬ ಗಾದೆ ಮಾತಿನಂತೆ ಅವನ ಸ್ಥಿತಿಯಾಯಿತು. ಹೇಗಾದರೂ ಮಾಡಿ ಹಣ ಲಪಟಾಯಿಸಬೇಕೆಂದು ತಿಳಿದು ರಾಯರ ಭಜನಾಗೋಷ್ಠಿಯಲ್ಲಿ ಸೇರಿಕೊಂಡನು. ರಾಯರಿಗೆ ಇವನ ಬಗ್ಗೆ ತಿಳಿದಿದ್ದರೂ ತಿಳಿಯದಂತೆ ಇದ್ದರು. ಮಹಿಪತಿ ದಾಸರು ಗುರು ಜಯಂತಿ ಉತ್ಸವವನ್ನು ಬಹು ವಿಜೃಂಭಣೆಯಿಂದ ಪ್ರತಿ ವರ್ಷ ನಡೆಸುತ್ತಿದ್ದರು. ಸುತ್ತಮುತ್ತಲಿನ ವಿದ್ವಾಂಸರೆಲ್ಲ ಉತ್ಸವ ಕಾಲದಲ್ಲಿ ಅಲ್ಲಿಗೆ ಬಂದು ಸನ್ಮಾನಿತರಾಗುತ್ತಿದ್ದರು. ರಾಯರ ಉತ್ಸವದ ಎಲ್ಲ ವ್ಯವಸ್ಥೆಯನ್ನು ಎಲ್ಲ ತಿಳಿದ ಗೌಡನಿಗೆ ವಹಿಸಿದರು. ರಾಜಸೂಯ ಯಾಗದಲ್ಲಿ ಶ್ರೀಕೃಷ್ಣನು ದುರ್ಯೋಧನಿಗೆ ವಹಿಸಿದಂತೆ ಎಂದು ಅನಿಸುವುದು. ಅದೇ
ಸಮಯದ ಸದುಪಯೋಗವನ್ನು ಪಡೆದುಕೊಂಡು ಗೌಡನು ಮನೆಯೆಲ್ಲ ಜಾಲಾಡಿಸಿ ರಾಯರು ಇಟ್ಟಿದ್ದ ಹಣವನ್ನು ಗೌಡ ಎಲ್ಲಿಟ್ಟಿದ್ದಾರೆಂದು ಹುಡುಕಾಡಿದನು. ಆದರೆ ಸಿಗಲಿಲ್ಲ. ಒಮ್ಮೆ ರಾಯರು ಒಬ್ಬರೇ ಇದ್ದಾಗ ಗಟ್ಟಿಯಾಗಿ ಅವರ ಕೈ ಹಿಡಿದು ಹಣವೆಲ್ಲಿ ಇಟ್ಟಿದ್ದೀರಿ ಹೇಳಿ ಎಂದು ಗಟ್ಟಿಯಾಗಿ ಅಂದನು. ಅದಕ್ಕೆ ರಾಯರು, ಗೌಡ, ನಿನ್ನ ಬುದ್ಧಿ ನನಗೆ ಮೊದಲೇ ತಿಳಿದಿತ್ತು. ನಿನ್ನಿಂದ ನಮ್ಮ ಮನೆಯಲ್ಲಿಯ ಹೆಗ್ಗಣ ಇಲಿಗಳ ಸಂತಾನ ಅಡಿಗೆ ಹೋಯಿತು. ನಿನ್ನದು ಕೂಡ ಅದೇ ಗತಿ ಆಗುವುದು. ನಡೆ ಇಲ್ಲಿಂದ ಎಂದು ಹೇಳಿದರು. ಜ್ಞಾನಿಗಳನ್ನು ಪರೀಕ್ಷಿಸಿ ಕೆಣಕಿ ಗೌಡನು ನಾಶ ಹೊಂದಿದನು.